ನನ್ನ ಕತೆ ನಿಮ್ಮ ಜೊತೆ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿರೋ ಅನ್ಕೋತೀನಿ. ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಅತ್ತಿಬೇಲೆಯಿಂದ. ನೋಡೋಣ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಆನೇಕಲ್ಲಿಂದ 15 ಕಿಲೋಮೀಟ್ರ್ ಖಾಲಿ ಬಂದು ಇಲ್ಲಿ ಮಲಗಿದ್ದೆ. ಅಲ್ಲಿ ಡ್ಯೂಟಿಗಳು ಕಮ್ಮಿ ಇದ್ದಾವೆ ಅನ್ನೋ ಕಾರಣಕ್ಕೆ ನೋಡಬೇಕು. ಈಗ ಬಿದ್ದಿರೋದು ಸುಂಕುತ್ಕಂಟೆ ಒಂದು ಪಾಯಿಂಟು ಮತ್ತು ದಾಸನಪುರಕ್ಕೆ. ಎಷ್ಟೊತ್ತು ಅರ್ಧ ಗಂಟೆ ಆಯಿತು ಬಂದು ಲೋಡಿಗೆ, ಆದರೆ ಒಳಗಡೆ ಗೇಟ್ ಒಳಗಡೆ ಹೋಗೋಕ್ಕಾಗಿಲ್ಲ. ಹೆಲ್ಮೆಟ್ ಅಂತ ಲೋಡು ನೋಡೋಣ, 10 ಬಾಕ್ಸ್ ಅಂತೆ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಮತ್ತು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ತುಂಬ ಕಮ್ಮಿ ನೋಡ್ತಿದ್ದೀರಾ, ದಯವಿಟ್ಟು ನೋಡಿ. ಡ್ರೈವರ್ಗಳಿಗೆಲ್ಲ ಈ ರೂಲ್ಸ್ ಮಾಡಿಬಿಟ್ರೆ ಹೆಂಗೂರು ಕೆಳಗಡೆ ಹೇಳಿದವ್ರು ಪರವಾಗಿಲ್ಲ, ಓಕೆ. ಎಮರ್ಜೆನ್ಸಿಗೆ ಈ ಥರ ಎಲ್ಲ ಕೊಟ್ಬಿಟ್ಟು ಕೆಳಗಡೆ ಶೂ ಕೊಟ್ಟಿದ್ದಾರೆ. ನಂಬ್ತಿರೋ ಬಿಡ್ತಿರೋ ಕಾಲು ಹೆಣ್ತೆ ಕೂತಿದೆ. ಅದೆಷ್ಟು ಜನ ಹಾಕಿದ್ದಾರೋ ಏನು, ಅವ್ರಿಗೆ ಯಾವ ಕಾಯಿಲೆ ಇರುತ್ತೋ. ಕಂಪ್ನಿಗಳ ರೂಲ್ಸ್ ಇರಬೇಕಿಲ್ಲ ಅಂತಲ್ಲ, ಡ್ರೈವರ್ಗಳಿಗೂ ಬಿಟ್ರೆ ನಾವು ಕೆಳಗಡೆ ಇಳಿಯೋದೇ ಬೇಡ. ಬೇಕಾರೆ ಈ ಥರ ಆದ್ರೆ ಏನು ಮಾಡೋಣ? ಅವ್ರ ಗಂಟೆಗೆ ನಮಗೆ ಗಂಟಿದ್ರೆ ಏನು ಮಾಡೋಣ? ಒಂದೊಂದು ಪ್ರಾಬ್ಲಮ್ ಆಗುತ್ತೆ ಗುರು. ಇವಿ ಲೋಡು 1 ಅವರ್ ಆಗಿದೆ ಆಲ್ರೆಡಿ, ಇನ್ನೂ ಲೋಡ್ ಆಗಿಲ್ಲ. ಅದ್ರಲ್ಲಿ ಇವರೇ ಸಾಯಿಸಿದ್ದಾರೆ ಈ ಬಿಸಿಲಿಗೂ ಇದಕ್ಕೂ. ಯಪ್ಪ, ಈ ಲೋಡ್ ಹಾಕ್ಕೊಂಡು ಸುಂಕುತ್ಕಟ್ಟೆ ಹತ್ರ ಬಂದೆ. ಸುಂಕುತ್ಕಟ್ಟೆ 200 ಮೀಟ್ರ್ ಡ್ರಾಪ್ ಇದ್ದಿದ ತಕ್ಷಣ ಬಂದು ನಮ್ಮ ಸೇಲ್ಸ್ ಆಫೀಸರ್ಗಳು ಎಲ್ಲಿದ್ರೆ ಗೊತ್ತಿಲ್ಲ ಕೈ ಹೊಡೆದೇ ಬಿಟ್ರು ಗಾಡಿಗೆ. ನೋಡಿದ್ರೆ ಬಿಲ್ಲು ಕೊಟ್ಟಿದ್ದ ಬಿಲ್ಲು ಕರೆಕ್ಟಾಗಿರಲಿಲ್ಲ, GST ಎಲ್ಲ ಕರೆಕ್ಟಾಗಿರಲಿಲ್ಲ. ಅದರಿಂದ ಸೇಲ್ಸ್ ಆಫೀಸ್ ಸರಿಯಾಗಿ ಹೊಡೆದ್ರು. ಲಾಸ್ಟಿಗೆ ಸುಮಾರು 4 ಅವರ್ ಆದಮೇಲೆ ಲಂಚ ಗಿಂಚ ಆಗಿ ಎಲ್ಲ ಕೊಟ್ಟಾದ್ಮೇಲೆ ಗಾಡಿ ಬಿಟ್ಟರು. ಅದಾದಮೇಲೆ ಅಲ್ಲಿ ಮೊದಲನೇ ಪಾಯಿಂಟ್ ಅನ್ಲೋವ್ ಮಾಡಿಕೊಂಡೆ. ಇನ್ನೊಂದು ನೆಲಮಂಗಲ ಹತ್ರ ಪಾಯಿಂಟು, ಆ ಪಾಯಿಂಟ್ ಹತ್ರ ಹೋಗಿ ಅನ್ಲೋವ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಕುಂಬ್ಳಗೋಡು ಡ್ಯೂಟಿ ಬಿತ್ತು. ಕುಂಬ್ಳಗೋಡು ಹತ್ರ ಕುಂಬ್ಳಗೋಡು ಅನ್ಲೋವ್ ಮಾಡಿಕೊಂಡೆ. ಕುಂಬ್ಳಗೋಡು ವಿಲೇಜ್ ಚಿಕ್ಕಲೂರಲ್ಲಿ ಅಲ್ಲಿ ಅನ್ಲೋವ್ ಮಾಡಿಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾಗ ಇನ್ನೊಂದು ಡ್ಯೂಟಿ ಶೋ ಆಯಿತು. ಒಂದು 8:30 ಅದು ಬಿದ್ದಿದ್ದು ಪಿಕಪ್ ಕಂಬಿಪುರ. 4 ಕಿಲೋಮೀಟ್ರ್ ಪಿಕಪ್ ಇತ್ತು. ಹೋಗಿ ಪಿಕಪ್ ಮಾಡಿಕೊಂಡು ಗಾಡಿ ಲೋಡ್ ಹಾಕ್ಕೊಂಡೆ. ಅಲ್ಲಿಂದ ರೂಮ್ ಹತ್ರ ಹೋಗಿ ಮಚ್ಚನೆ ತಗೊಂಡೆ. ಈ ಸಾಂಗ್ನ ಫುಲ್ ಕೇಳ್ಕೊಡಿ. ಸಾಂಗ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಅಲ್ಲಿಂದ ಡೈರೆಕ್ಟಾಗಿ HL ಹತ್ರ ಬಂದು ಗಾಡಿ ಅನ್ಲೋವ್ ಮಾಡ್ಕೊಂಡೆ. ಬಂದಿದ್ದ ಐಟಮ್ ನೋಡಿದ್ರೆ ಜಿಮ್ ಐಟಮ್ಗಳು. ಅಲ್ಲಿಂದ ಅನ್ಲೋವ್ ಮಾಡಿಕೊಂಡು ಡೀಸೆಲ್ ಹಾಕಿಸ್ಕೊಂಡೆ ಫುಲ್ ಟ್ಯಾಂಕು. ಫುಲ್ ಟ್ಯಾಂಕ್ ಅಲ್ಲ ಸ್ವಾಮಿ, 1000 ರೂಪಾಯಿ ಡೀಸೆಲು. ಅಷ್ಟು ಸಾವುಕಾರ ಇನ್ನೂ ಹಾಕಾಗಿಲ್ಲ. ಆಗೋಣ. ದಯವಿಟ್ಟು ಎಲ್ಲರಿಗೂ ಹೇಳೋದಂತೆ, ಯಾರಾದರೂ ಬಿಲ್ ಕೊಟ್ಟಾಗ ದಯವಿಟ್ಟು ಆ ಬಿಲ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನನಗಾಗಿದ ತಕ್ಷಣ ದಯವಿಟ್ಟು ಬಿಲ್ಗಳನ್ನ ನೋಡೇ ಗಾಡಿ ಮೂವ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.